ಕಾಂಗ್ರೆಸ್ನಲ್ಲಿ ಲಾಬಿ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಒಬ್ರು ಪಟ್ಟಕ್ಕಾಗಿ ಲಾಬಿ ಮಾಡ್ತಾ ಇದ್ರೆ ಇನ್ನೊಬ್ರು ಪಟ್ಟ ಉಳಿಸ್ಕೊಳ್ಳೋದಕ್ಕೆ ಲಾಬಿ. ಸೊ ಈ ಲಾಬಿ ಪಾಲಿಟಿಕ್ಸ್ ಯಾವ ಹಂತದಲ್ಲಿದೆ ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ ನಿಮಗೆ. ಸಿಎಂ ಸಿದ್ದರಾಮಯ್ಯ ಅವರು ಮೌನ ವಹಿಸಿದ್ದಾರೆ. ಈಗಷ್ಟೇ ಸ್ಟೋರಿ ಬ್ರೇಕ್ ಮಾಡಿದ್ವಿ ನಾವು. ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಪಂಚರಾಜ್ಯಗಳ ಫಲಿತಾಂಶಕ್ಕೂ ಮುನ್ನ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಿಗಿನ ಸಂಚಲನ ಸೃಷ್ಟಿಯಾಗುತ್ತಾ? ಡಿಕೆ ಶಿವಕುಮಾರ್ ಬ್ರದರ್ಸ್ ದೆಹಲಿ ವಿಸಿಟ್ ಬೆನ್ನಲ್ಲೇ ಸಿಎಂ ಟೀಮ್ನವರು ಕೂಡ ದೌಡಾಯಿಸಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ನೀವು ನೋಡಿರ್ಬೋದು, ಇಬ್ಬರು ಪ್ರಮುಖ ಸಿದ್ದರಾಮಯ್ಯ ಅವರ ಬಣದಲ್ಲಿರುವಂತಹ ಸೇನಾ ಸಿಪಾಯಿಗಳೇ ಅಲ್ಲಿ ಕಾಣಿಸ್ಕೊಂಡಿದ್ದನ್ನು ನಾವು ನೋಡಿದ್ವಿ. ದೆಹಲಿಯತ್ತ ಹಿರಿಯ ಸಚಿವರು ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುಖ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪವರ್ ಶೇರಿಂಗ್ ಪರವಾಗಿ ಹಾಗೂ ಹೈಕಮಾಂಡ್ಗೆ ಈಗ ಸದ್ಯಕ್ಕೆ ಪಕ್ಷದಲ್ಲಿ ನಡೀತಾ ಇರುವ ಚಟುವಟಿಕೆಗಳ ಬಗ್ಗೆ ಅವರದ್ದೇ ದೂರು ದುಮ್ಮಾನಗಳನ್ನು ತೋಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಎಚ್.ಸಿ. ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಕ್ಯಾಪ್ಟನ್ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿ ಮಾಡಿದ ಸಂದರ್ಭವನ್ನು ನೋಡಿದ್ರಿ ನೀವು. ಹಾಗಾದ್ರೆ ಏನ್ ಮಾತುಕತೆಗಳಾಗಿರುತ್ತೆ? ರಾಜಕಾರಣಿಗಳ ಭೇಟಿ ಆದ್ಮೇಲೆ ಪ್ರಸ್ತುತ ವಿದ್ಯಮಾನ ಮತ್ತು ಫ್ಯೂಚರ್ ಎರಡರ ಬಗ್ಗೆ ಕೂಡ ಒಂದು ಹಿಂಟು ಹಾಗೂ ಚರ್ಚೆ ಎರಡೂ ಆಗಿರುತ್ತೆ. ದೆಹಲಿ ವರಿಷ್ಠರನ್ನ ಸಿಎಂ ಆಪ್ತರು ಭೇಟಿ ಮಾಡಿದ್ದಾರೆ. ಈಗಷ್ಟೇ ನಾವು ಆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಡಿಕೆ ಬ್ರದರ್ಸ್ರಿಂದ ಮೇ 10ರ ಒಳಗೆ ಗೊಂದಲ ಇತ್ಯರ್ಥಕ್ಕೆ ಪಟ್ಟು ಹಿಡಿತಾ ಇದ್ದಾರೆ. ಇತ್ತ ಸಿಎಂ ಆಪ್ತ ಸಚಿವರು ಪವರ್ ಶೇರಿಂಗ್ ವಿಚಾರಕ್ಕೆ ಒಂದು ಬ್ರೇಕ್ ಹಾಕಿ ನೀವು ಅಂತ ಕೇಳೋದಕ್ಕೆ ಮನವಿ ಮಾಡಿದ್ದಾರೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅಂತ ಇವರೂ ಒತ್ತಾಯವನ್ನ ಮಾಡಿದ್ದಾರೆ. ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಹೈಕಮಾಂಡ್ ಜೇನುಗೂಡಿಗೆ ಕಲ್ಲು ಹೊಡೆಯೋ ಕೆಲಸವನ್ನ ಮಾಡುತ್ತಾ ಪ್ರಶ್ನೆ ಇದೆ. ಬಟ್ ಎಷ್ಟು ದಿನ ಅಂತ ಮುಂದಕ್ಕೆ ಹೀಗೆ ತಳ್ಕೊಂಡು ಹೋಗೋದಕ್ಕಾಗತ್ತೆ? 3 ವರ್ಷದಿಂದ ಕ್ರೈಸಿಸ್ ಮ್ಯಾನೇಜ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒದ್ದಾಡೋಗೋಗಿದೆ. ಕೆಲ ಸಂದರ್ಭದಲ್ಲಿ ಸುಸ್ತಾಗಿದೆ. ಹೈಕಮಾಂಡ್ ಎದುರು ಸಿಎಂ ಆಪ್ತರು ಮನವಿ ಏನಿಟ್ರು ಅಂತ ಕೇಳಿದ್ರೆ, ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು, ಬೇರೆಯವರು ಬೇಡ, ಬೇರೆಯವರು ಬಂದರೂ ಅಹಿಂದ ವೋಟ್ ಬ್ಯಾಂಕಿಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಮಾತಾಡಿದಾರಂತೆ. ಶತಾಯಗತಾಯ ಅಧಿಕಾರ ಹಸ್ತಾಂತರ ಆಗಬಾರ್ದು, ನಾಟ್ ಡಿಕೆ ಶಿವಕುಮಾರ್ ಅನ್ನೋದನ್ನ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಇವರೆಲ್ಲ ಹೇಳಿದಾರಂತೆ. ಇವರು ಹೇಳಿದ್ದಾರೋ ಅಥವಾ ಹೇಳಿಸಲಾಯಿತೋ ಅದು ನಿಮ್ಮ ವಿವೇಚನೆಗೆ ನಾವು ಬಿಡ್ತೀವಿ. ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ, ಆಗ ಎಲ್ಲವೂ ಸರಿ ಹೋಗುತ್ತೆ. ಒಂಚೂರು ಚೇಂಜಸ್ ತಂದರೆ, ಒಂದು ಎಕ್ಸಸೈಸ್ ಮಾಡಿದ್ರೆ ಸರಿ ಆಗತ್ತೆ ಎಲ್ಲ ಕೂಡ, ಮತ್ತೊಂದ್ಸಲ ರೀಬೂಟ್ ಆದಂಗೆ ಆಗತ್ತೆ ಪಾರ್ಟಿ ಅಂತ ಇವರು ಕೇಳಿದ್ರಂತೆ. ಇದರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಈ ಪದೇ ಪದೇ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಫಸ್ಟ್ ಟೈಮ್ ಗೆದ್ದವರೆಲ್ಲ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಡ್ಯಾಮೇಜ್ ಆಗ್ತಾ ಇದೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಹೇಳಿದ್ರಂತೆ. ಪವರ್ ಶೇರ್ಗೆ ಎದುರಾಗಿ ಸಂಪುಟ ಪುನರ್ರಚನೆಯ ದಾಳವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಬಣದವರು. ಒಂದು ವೇಳೆ ಸಂಪುಟ ಪುನರ್ರಚನೆ ಆಯಿತು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಡಿಕೆ ಶಿವಕುಮಾರ್ ಕನಸು ಕಮರಿ ಹೋದ ಹಾಗೆ ಕಾಣುತ್ತೆ. ಹೀಗಾಗಿ ಪಟ್ಟು ಪ್ರತಿಪಟ್ಟನ್ನು ನೋಡ್ತಾ ಇದ್ದೀವಿ. ಆದಷ್ಟು ಬೇಗ ಗೊಂದಲವನ್ನು ಬಗೆಹರಿಸಿ ಅಂತ ಒತ್ತಾಯವನ್ನ ಕೂಡ ಹೈಕಮಾಂಡ್ಗೆ ಹಿರಿಯ ನಾಯಕರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಸಿದ್ದರಾಮಯ್ಯ ಅವರ ಸೇನೆಯ ಸಿಪಾಯಿಗಳು ದೆಹಲಿಗೆ ಹೋಗಿದ್ದಾರೆ. ಕಾಂಗ್ರೆಸ್ ಕ್ಯಾಪ್ಟನ್ಗೇನೋ ಅವರ ದುಃಖ ದುಮ್ಮಾನಗಳನ್ನು ತೋಡ್ಕೊಂಡು ಮನವಿ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನ ಕ್ಯಾಪ್ಟನ್ ಏನು ಡಿಸೈಡ್ ಮಾಡಿದ್ದಾರೆ? ಅವರು ಡಿಸೈಡ್ ಮಾಡುವಂತಹ ಚಾನ್ಸಸ್ ಎಷ್ಟಿದೆ? ಮಮತಾ, ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಂತ ಹಗ್ಗ ಜಗಾಟ ಜೋರಾಗುವ ಲಕ್ಷಣ ಕಾಣಿಸ್ತಾ ಇದೆ. ಈಗಾಗಲೇ ಡಿ.ಕೆ. ಶಿವ ಅವರು ಮತ್ತು ಡಿ.ಕೆ. ಸುರೇಶ್ ಅವರು ಡೆಲ್ಲಿಗೆ ಹೋಗಿ ಬಂದರು. ಮೇ 10ರೊಳಗೆ ಒಂದು ತೀರ್ಮಾನಕ್ಕೆ ಬನ್ನಿ ಅನ್ನುವಂತಹ ಬೇಡಿಕೆ ಇಟ್ಟು ಬಂದಿದ್ದಾರೆ. ರಾಹುಲ್ ಗಾಂಧಿ ಅಂತೂ ಯಾರಿಗೂ ಸಿಗ್ತಾ ಇಲ್ಲ. ಡಿ.ಕೆ. ಶಿವರಿಗೂ ಕೂಡ ಕಳೆದ 5-6 ಬಾರಿ ಹೋದಾಗಲೂ ಕೂಡ ಸಿಕ್ಕಲಿಲ್ಲ. ಈಗ ಸಿದ್ದರಾಮಯ್ಯ ಬಣದವರು ಕೂಡ ಹಿರಿಯ ಸಚಿವರು ಹೋಗಿದ್ದಾರೆ, ಅವ್ರಿಗೂ ಕೂಡ ಸಿಗೋದು ಡೌಟು. ಯಾವಾಗ ರಾಹುಲ್ ಗಾಂಧಿ ಅವರು ಸಿಗ್ತಾರೆ, ಅವ್ರು ತೀರ್ಮಾನ ಮಾಡ್ತಾರೆ, ಆವಾಗಷ್ಟೇ ಈ ಇಡೀ ಗೊಂದಲಕ್ಕೆ ಒಂದು ತೆರೆ ಎಳೆಯೋದಕ್ಕೆ ಸಾಧ್ಯ. ಸದ್ಯಕ್ಕಂತೂ ದೆಹಲಿ ಪರೇಡ್ ಮುಂದುವರೆದಿದೆ. ಡಿ.ಕೆ. ಶಿವಕುಮಾರ್ ಅವರು ಬ್ರದರ್ಸ್ ಹೋಗಿ ಬಂದರು ಅನ್ನೋಂಥ ಕಾರಣಕ್ಕಾಗಿ ಇವರು ಕೂಡ ಹೋಗಿ ಬಂದಿದ್ದಾರೆ. ಮುಖ್ಯವಾಗಿ ಸಿಎಂ ಬಣದ ಹಿರಿಯ ಸಚಿವರು, ಸಿಎಂ ಆಪ್ತರು, ಅಹಿಂದ ನಾಯಕರುಗಳು ಯಾಕೆ ಹೋಗಿದ್ದಾರೆ ಅಂದ್ರೆ ಒಂದಷ್ಟು ವಿಚಾರಗಳು ನಡೀತಾ ಇದಾವೆ ಪಕ್ಷದಲ್ಲಿ. ಅದಕ್ಕೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಗೊಂದಲ ಜಾಸ್ತಿ ಆಗ್ತಿದೆ. ಅದರಲ್ಲೂ ಪಂಚರಾಜ್ಯಗಳ ಚುನಾವಣೆ ನಾಳೆ ಒಂದು ಬಿಟ್ಟರೆ ಕಂಪ್ಲೀಟ್ ಆಗಿ ಇನ್ನೇನು ಮುಗಿಯುತ್ತೆ. ಇಂಥ ಸಂದರ್ಭದಲ್ಲಿ ಗೊಂದಲ ಜಾಸ್ತಿ ಆಗ್ತಿದೆ, ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ. ಇದನ್ನು ಹೀಗೆ ಬಿಟ್ರೆ ಇನ್ನು ಎಷ್ಟು ದಿನ ಹೀಗೆ ಬಿಡ್ತೀರಾ? ಹೀಗೆ ಬಿಟ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಇನ್ನೂ ಕೂಡ ಸಮಸ್ಯೆ ಗೋಜಲಾಗುತ್ತೆ. ಬೇಗ ಇತ್ಯರ್ಥ ಮಾಡಿ ಅನ್ನುವಂತಹ ಒಂದು ಬೇಡಿಕೆ. ಜೊತೆಗೆ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು
ಮಾಡಬೇಕು. ಯಾಕೆಂದ್ರೆ ಅಹಿಂದ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ದೊಡ್ಡ ಮಟ್ಟದ ಡ್ಯಾಮೇಜು ಮುಂದೆ ಚುನಾವಣೆಯಲ್ಲಿ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬೇಕನ್ನುವಂಥದ್ದು, ಸಂಪುಟ ಪುನರಚನೆ ಮಾಡಿ ಅನ್ನುವಂಥದ್ದು. ಇದ್ರ ಜೊತೆಗೆ ಅಹಿಂದ ಸಮಾವೇಶ ಮಾಡಬೇಕು ಅಂತ ಅಹಿಂದ ನಾಯಕರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ತಯಾರಿ ಮಾಡ್ಕೊಳ್ತಿದ್ದಾರೆ ಹುಬ್ಳಿನಲ್ಲಿ. ಅದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಇದ್ರ ಜೊತೆಗೆ ಇದೆ. ಯಾಕೆಂದ್ರೆ ಅದಕ್ಕೆ DKಶಿ ಬಣದವರು ವಿರೋಧ ಮಾಡ್ತಾ ಇದ್ದಾರೆ, ಜಾತಿ ಸಮಾವೇಶ ಬೇಡ ಅಂತ. ಈ ಹಿಂದೆ ಚಿತ್ರದುರ್ಗ ದಲಿತ ಸಮಾವೇಶಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು. ಈಗ ಇದಕ್ಕೂ ಕೂಡ ಬೇಡ ಅನ್ನುವಂಥ ಡಿಮ್ಯಾಂಡ್ ಅನ್ನ DKಶಿ ಬಣದವರು ಇಡ್ತಾ ಇದ್ದಾರೆ. ಹಾಗಾಗಿ ಆ ಸಮಾವೇಶಕ್ಕೂ ಕೂಡ ಒಂದು ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಒಂದು ಚರ್ಚೆಯಲ್ಲಿ ಅವ್ರ ನಾಯಕರಿದ್ದಾರೆ. ಸದ್ಯಕ್ಕೆ ಇವತ್ತು ಮಹದೇವಪ್ಪನವರು ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡ್ತಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ಮತ್ತೆ ಖರ್ಗೆ ಅವರು ಕೂಡ ಯಾರು ಮಹದೇವಪ್ಪನವರು ಕೂಡ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇವತ್ತು ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಎಲ್ಲಕ್ಕೂ ಕೂಡ ಗೊಂದಲಕ್ಕೂ ತೆರೆ ಎಳೆಯಿರಿ ಅನ್ನುವಂತಹ ಒಂದು ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕ್ಬಿಟ್ಟು ಬರಬೇಕು ಅನ್ನುವಂತಹ ಒಂದು ತೀರ್ಮಾನದಲ್ಲಿ ಆ ನಾಯಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಯಕರು ಕೂಡ ಹೋಗ್ತಾರೆ. ಮಾಜಿ ಸಚಿವ KN ರಾಜಣ್ಣ ಅವರು ಕೂಡ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಯವರ ಜೊತೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಯಾವುದೇ ಗೊಂದಲ ಇರಬಾರ್ದು, ಅದಕ್ಕೊಂದು ಸೂಕ್ತ ಪರಿಹಾರ ಸೂತ್ರ ಕಂಡುಹಿಡಿಯಿರಿ ಅನ್ನುವಂತಹ ಒಂದು ಒತ್ತಾಯ. ಎಷ್ಟು ಮಟ್ಟಿಗೆ ಹೈಕಮಾಂಡ್ ಒಪ್ಕೊಳ್ಳುತ್ತೆ, ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.